ಕಾಕೋರಿ ರೈಲು ದರೋಡೆ. ಸ್ನೇಹಿತರೆ, ನಾವು ಯಾವುದೇ ತೊಂದರೆ ಇಲ್ಲದೆ ಸ್ವತಂತ್ರವಾಗಿ ಜೀವಿಸುತ್ತಿದ್ದೇವೆ ಎಂದರೆ ಅದಕ್ಕೆ ನಮ್ಮ ಪೂರ್ವಜರು ಮಾಡಿದ ತ್ಯಾಗ ಬಲಿದಾನ ಕಾರಣ. ಸಾವಿರಾರು ವರ್ಷಗಳಿಂದ ವಿದೇಶಿ ದಾಳಿಕೋರರಿಂದ ಭಾರತವು ಆಕ್ರಮಣಕ್ಕೆ ಒಳಗಾದರೂ ಅದನ್ನು ಮೆಟ್ಟಿ ನಿಲ್ಲಲು ಈ ನೆಲದಲ್ಲಿ ವೀರರು ಹುಟ್ಟುತ್ತಿರುತ್ತಾರೆ. ಅಂತಹ ಗುಣ ಈ ಮಣ್ಣಿನಲ್ಲೇ ಇದೆ. ನಮ್ಮ ಸ್ವತಂತ್ರವನ್ನು ಸಂಭ್ರಮಿಸುವ ವೇಳೆ ನಮಗಾಗಿ ಮಡಿದ ವೀರರನ್ನು ನೆನೆಯದಿದ್ದರೆ ಅದು ನಾವು ಅವರಿಗೆ ಮಾಡುವ ಅಪಚಾರವೇ ಸರಿ. ಪ್ರಸ್ತುತ ಈ ವಿಡಿಯೋದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಡೆದ ಒಂದು ಕ್ರಾಂತಿಕಾರಿ ಘಟನೆಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಇತಿಹಾಸದಲ್ಲಿ ಕಾಕೋರಿ ರೈಲು ದರೋಡೆ ಎಂದು ಪ್ರಸಿದ್ಧವಾದ ಈ ಘಟನೆ ನಡೆದದ್ದು ಉತ್ತರ ಪ್ರದೇಶದ ಕಾಕೋರಿ ಎಂಬ ಪಟ್ಟಣದಲ್ಲಿ. ಭಾರತೀಯರ ರಕ್ತಹಿರಿ ಇಲ್ಲಿನ ಸಂಪತ್ತನ್ನು ದೋಚಿ ಬ್ರಿಟನ್ಗೆ ಸಾಗಿಸುತ್ತಿದ್ದನ್ನು ಅರಿತು ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯ ನೇತರರಾದ ರಾಮ್ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್ ಮುಂತಾದ ಕ್ರಾಂತಿಕಾರಿಗಳು ರೈಲಿನ ದರೋಡೆಗೆ ಸಂಚು ಮಾಡಿದ ಕಥೆಯನ್ನು ಇಲ್ಲಿ ಪ್ರಸ್ತುತಪಡಿಸಲು ಪ್ರಯತ್ನಿಸಲಾಗಿದೆ. ಅದು 1925 ನವೆಂಬರ್ 8. ಈಗಿನ ಉತ್ತರ ಪ್ರದೇಶದ ಸಹರಾನ್ಪುರದಿಂದ ಲಕ್ನೋಗೆ ರೈಲಿನಲ್ಲಿ ಪ್ರಯಾಣಿಕರಾಗಿ ಹತ್ತಿದ ಕ್ರಾಂತಿಕಾರಿಗಳು ಸ್ವಲ್ಪ ಸಮಯದ ನಂತರ ಕಾಕೋರಿಯಲ್ಲಿ ತುರ್ತು ಚೈನನ್ನು ಎಳೆಯುತ್ತಾರೆ. ಇದಕ್ಕೆ ಸಜ್ಜಾಗಿದ್ದ ಇತರ ಕ್ರಾಂತಿಕಾರಿಗಳು ಪಿಸ್ತೂಲಿನಲ್ಲಿ ಆಕಾಶಕ್ಕೆ ಗುಂಡು ಹಾರಿಸುತ್ತಾ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಹಣವಿದ್ದ ಬೋಗಿಗೆ ಬಂದು ಹಣವಿದ್ದ ಪೆಟ್ಟಿಗೆಯನ್ನು ಹೊಡೆದು ಅಲ್ಲಿದ್ದ ಹಣವನ್ನು ಒಯ್ಯುತ್ತಾರೆ. ಅಷ್ಟೊತ್ತಿಗೆ ರೈಲಿನಲ್ಲಿ ಪ್ರಯಾಣಿಕನೊಬ್ಬ ಇವರನ್ನು ನೋಡಿ ದಕಾಯತರು ಎಂದು ಕೂಗಿದಾಗ ಅವನನ್ನು ಕೊಲ್ಲುವ ಯಾವುದೇ ಉದ್ದೇಶವಿಲ್ಲದಿದ್ರೂ ಅವನನ್ನು ಸಾಯಿಸಬೇಕಾಗುತ್ತದೆ. ಈ ದರೋಡೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗುತ್ತದೆ. ಈ ದರೋಡೆಗೆ ಕಾರಣರಾದವರನ್ನು ಬಂಧಿಸಲೇಬೇಕೆಂದು ನಿರ್ಧರಿಸಿದ ಬ್ರಿಟಿಷರು ಅವರನ್ನು ಹುಡುಕುವಲ್ಲಿ ತಲ್ಲೀನರಾಗುತ್ತಾರೆ. ಕೊನೆಗೂ 40 ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಅವರನ್ನೆಲ್ಲ ಪ್ರಯಾಣಿಕನ ಕೊಂದ ಆರೋಪದಲ್ಲಿ ಅವರನ್ನು ಕೋರ್ಟಿಗೆ ಹಾಜರುಪಡಿಸುತ್ತಾರೆ. ಸಾಕ್ಷ್ಯಾಧಾರದ ಕೊರತೆಯೆಂದು ಪರಿಗಣಿಸಲ್ಪಟ್ಟು 40 ಮಂದಿ ಕ್ರಾಂತಿಕಾರಿಗಳಲ್ಲಿ 15 ಮಂದಿ ಕ್ರಾಂತಿಕಾರಿಗಳು ಬಿಡುಗಡೆಗೊಳ್ಳುತ್ತಾರೆ. ಮುಖ್ಯ ಆರೋಪಿಗಳೆಂದು ಪರಿಗಣಿಸಲ್ಪಟ್ಟ ರಾಮ್ಪ್ರಸಾದ್ ಬಿಸ್ಮಿಲ್, ರೋಷನ್ ಸಿಂಗ್, ರಾಜೇಂದ್ರನಾಥ್ ಲಹರಿ ಮತ್ತು ಅಶ್ಫಾಕುಲ್ಲಾ ಖಾನ್ಗೆ ಮರಣದಂಡನೆಯನ್ನು, ಸಚೀಂದ್ರನಾಥ್ ಸನ್ಯಾಲ್ ಮತ್ತು ಸಚೀಂದ್ರನಾಥ್ ಬಕ್ಷಿಗೆ ಕಾಲಾಪಾನಿ ಶಿಕ್ಷೆಯನ್ನು ಹಾಗೂ ಉಳಿದವರಿಗೆ ಜೈಲುವಾಸವನ್ನು ಬ್ರಿಟಿಷ್ ನ್ಯಾಯಾಲಯ ಶಿಕ್ಷೆ ವಿಧಿಸುತ್ತದೆ. ಕ್ರಾಂತಿಕಾರಿಗಳು ಒಟ್ಟಿಗೆ ಇದ್ದರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಆಗುವ ಅಪಾಯವನ್ನು ಅರಿತ ಬ್ರಿಟಿಷರು ಅವರನ್ನು ಒಂದು ಜೈಲಿನಲ್ಲಿ ಬಂಧಿಸದೆ ಉತ್ತರ ಪ್ರದೇಶದ ವಿವಿಧ ಜೈಲುಗಳಲ್ಲಿ ಸೆರೆಯಿಡುತ್ತಾರೆ. ಜೈಲಿನಲ್ಲಿ ತಮ್ಮನ್ನು ರಾಜಕೀಯ ಕೈದಿಗಳೆಂದು ಪರಿಗಣಿಸದೇ ಇರುವುದು ಕ್ರಾಂತಿಕಾರಿಗಳ ಮುಂಗೋಪಕ್ಕೆ ಕಾರಣವಾಗುತ್ತದೆ. ಇದು ಜೈಲಿನಲ್ಲೂ ಬ್ರಿಟಿಷರ ವಿರುದ್ಧ ಸೆಟೆದು ನಿಲ್ಲಲು ಪ್ರೇರೇಪಿಸುತ್ತದೆ. ತಮ್ಮನ್ನು ಕ್ರಿಮಿನಲ್ ಅಪರಾಧಿಗಳೆಂದು ಪರಿಗಣಿಸದೆ ರಾಜಕೀಯ ಅಪರಾಧಿಗಳೆಂದು ಪರಿಗಣಿಸುವಂತೆ ಉಪವಾಸ ಪ್ರತಿಭಟನೆಯನ್ನು ಮಾಡುತ್ತಾರೆ. ದೇಶಾದ್ಯಂತ ಕ್ರಾಂತಿಕಾರಿಗಳ ಪರ ಸಹಾನುಭೂತಿ ವ್ಯಕ್ತವಾಗುತ್ತಿರುವುದನ್ನು ಮನಗಂಡು ಬ್ರಿಟಿಷ್ ಸರ್ಕಾರ 4 ಜನ ಕ್ರಾಂತಿಕಾರಿಗಳನ್ನು 1927ರಲ್ಲಿ ನೇಣಿಗೇರಿಸುತ್ತಾರೆ. ಸಿದ್ಧಾಂತ ಬೇರೆಯಾದರೂ ಮದನ ಮೋಹನ್ ಮಾಳ್ವಿಯಾ, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್ ಅಂತಹ ಸ್ವತಂತ್ರ ಹೋರಾಟಗಾರರು ಕ್ರಾಂತಿಕಾರಿಗಳ ಪರ ನಿಲ್ಲುತ್ತಾರೆ. ಬ್ರಿಟಿಷರಿಂದ ತಪ್ಪಿಸಿಕೊಂಡ ಚಂದ್ರಶೇಖರ್ ಆಜಾದರು ಮುಂದೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಆರ್ಮಿ ಎಂಬ ಹೆಸರಿನಲ್ಲಿ ಮರುಸಂಘಟಿಸಿ ಬ್ರಿಟಿಷರಿಗೆ ಮೊಗ್ಗಲು ಮುಳ್ಳಾಗುತ್ತಾರೆ. ಮುಂದೆ ಈ ಸಂಘಟನೆಯಿಂದಲೇ ಸುಖದೇವ್, ರಾಜ್ಗುರು ಮತ್ತು ಭಗತ್ ಸಿಂಗ್ ಬ್ರಿಟಿಷ್ ಅಧಿಕಾರಿಯಾದ ಸಾಂಡರ್ಸ್ ಅನ್ನು ಕೊಂಡು ಈ ಕೇಸಿನಲ್ಲಿ ಗಲ್ಲಿಗೇರಿ ಹುತಾತ್ಮರಾಗುತ್ತಾರೆ.
ಚಂದ್ರಶೇಖರ್ ಆಜಾದರು ಪೊಲೀಸರಿಗೆ ಸೆರೆ ಸಿಗುವ ಸಂದರ್ಭ ಬಂದೊದಗುತ್ತದೆ. ಅಂತಹ ಸಮಯದಲ್ಲೂ ಧೃತಿಗೆಡದೆ 3 ಮಂದಿ ಪೊಲೀಸರನ್ನು ಪರಲೋಕಕ್ಕೆ ಕಳುಹಿಸುತ್ತಾರೆ. ಆದರೆ ಅವರನ್ನು ರಕ್ಷಿಸಿಕೊಳ್ಳಲು ಅವರ ಬಳಿ ಹೆಚ್ಚು ಗುಂಡಿರುವುದಿಲ್ಲ. ಉಳಿದ ಒಂದೇ ಗುಂಡಿನಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಅರಿತ ಆಜಾದರು ಬ್ರಿಟಿಷರಿಗೆ ಸೆರೆಯಾಗುವುದು ಅಥವಾ ಅವರ ಗುಂಡಿಗೆ ಬಲಿಯಾಗುವುದನ್ನು ಬಯಸದ ಆಜಾದರು ಭಾರತ ಮಾತೆಯ ಪುಣ್ಯ ಸ್ಮರಣೆ ಮಾಡುತ್ತಾ ತಮ್ಮ ಪ್ರಾಣಾರ್ಪಣೆ ಮಾಡುತ್ತಾರೆ. ನಿರಂತರ ವಿಡಿಯೋಗಳಿಗಾಗಿ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಎನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.